ಹಾಯ್ ಗೈಸ್, ನೀವು ಇವಾಗ ನೋಡ್ತಾ ಇರೋದು ಡಿಜಿಟಲ್ ಎಕ್ಸ್ಪ್ರೆಸ್ ಕನ್ನಡ. ನಾನಿಲ್ಲಿ ಮಾತಾಡ್ತಾ ಇರೋದು ಕೀರ್ತನ್. ನಾನಿವಾಗ ಕೊಟ್ಟಿರೋದು ಮ್ಯಾನ್ಯುವಲ್ ಮೋಡಲ್ಲಿ ನೈಟ್ ಫೋಟೋ ಹೇಗೆ ಕ್ಲಿಕ್ ಮಾಡೋದು ಅಂತ. ನೀವಿವಾಗ ನೋಡ್ತಾ ಇರ್ಬೋದು, ಈ ಫೋಟೋ ಕೂಡ ನೈಟ್ ಟೈಮಲ್ಲೇ ಕ್ಲಿಕ್ ಮಾಡಿರೋದು. ಇದರಲ್ಲಿ ಮೇಯ್ನಾಗಿ ಬರೋದು ISO ಮತ್ತು ಶಟರ್ ಸ್ಪೀಡ್ ಅಂತ ಬರುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ISO ಮತ್ತು ಶಟರ್ ಸ್ಪೀಡ್ನ ನಾವು ಯಾವ ಲೆವೆಲಲ್ಲಿ ಇಟ್ಕೊಂಡು ಫೋಟೋ ಕ್ಲಿಕ್ ಮಾಡಿದ್ದೀವಿ ಅಂತೇಳಿ. ನೀವು ಇದನ್ನೆಲ್ಲ ಯೂಸ್ ಮಾಡ್ತಾ ನಿಮಗೆ ಅರ್ಥ ಆಗುತ್ತೆ. ನೋಡ್ಬೋದು, ನೀವು ಈ ಥರ ಮಾಡೋದ್ರಿಂದ ಈ ಫೋಟೋಗಳಲ್ಲಿ ನಾಯ್ಸ್ ಲೆವೆಲ್ ತುಂಬಾ ಕಡಿಮೆ ಇರುತ್ತೆ. ನಿಮ್ಗೆ ಈ ಥರದ್ದೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವೆಲ್ಲಾದರೂ ಆಚೆ ಬರ್ತೀರಾ, ಆವಾಗ ನಿಮಗೆ ಫೋಟೋ ಕ್ಲಿಕ್ ಮಾಡೋದಿರುತ್ತೆ. ಅದಕ್ಕೆಲ್ಲ ಕ್ಯಾಮ್ರಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದೆಲ್ಲ ಬಿಟ್ಟಾಕಿ ನೀವು ಫೋನಲ್ಲೇ ಕ್ಲಾರಿಟಿಯಾಗಿ ಫೋಟೋ ಕ್ಲಿಕ್ ಮಾಡ್ಬೋದು. ಬೇಕಂದರೆ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ನೈಟ್ ಟೈಮಲ್ಲೇ ಫೋಟೋ ಕ್ಲಿಕ್ ಮಾಡಿರೋದು. ನೋಡ್ಬೋದು, ನಾವು ಈ ಫೋಟೋಗಳೆಲ್ಲ ಸ್ಯಾಂಪಲಾಗಿ ಕ್ಲಿಕ್ ಮಾಡಿದ್ದು. ಫಾರ್ ಎಕ್ಸಾಂಪಲ್, ನಿಮ್ಮ ಫೋನಲ್ಲಿ ಏನಾದರೂ ಮ್ಯಾನ್ಯುವಲ್ ಆ್ಯಪ್ ಇಲ್ಲ ಅಂತ ಹೇಳಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಬೆಕಾನ್ ಕ್ಯಾಮರಾ ಆ್ಯಪ್ ಲಿಂಕ್ ಕೊಟ್ಟಿರ್ತೀವಿ. ನೀವು ಇದನ್ನು ಡೌನ್ಲೋಡ್ ಮಾಡ್ಬೋದು, ಯೂಸ್ ಮಾಡ್ಬೋದು. ಲೆಟ್ಸ್ ಬಿಗ್ಯಾನ್. ನೀವು ಇವಾಗ ಈ ಥರ ಫೋಟೋ ಕ್ಲಿಕ್ ಮಾಡ್ಬೇಕಂತ ಹೇಳಿದ್ರೆ ನಿಮ್ಮ ಫೋನಲ್ಲಿ ಮೇಯ್ನಾಗಿ ಬೇಕಾಗಿರೋದು ಮ್ಯಾನ್ಯುವಲ್. ಅಕಸ್ಮಾತ್ ನಿಮ್ಮ ಫೋನಲ್ಲಿ ಮ್ಯಾನ್ಯುವಲ್ ಇಲ್ಲ ಅಂತ ಹೇಳಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಡೌನ್ಲೋಡ್ ಮಾಡಿ. ಮತ್ತು ಇವಾಗ ತೋರಿಸ್ತೀನಿ ನೋಡಿ ಯಾವ ಥರ ನೀವು ಸೆಟ್ಟಿಂಗ್ಸಲ್ಲಿ ಏನು ಮಾಡಬೇಕಂತೇಳಿ. ಇದರಲ್ಲಿ ಮೇಯ್ನಾಗಿ ಬೇಕಾಗಿರೋದು ISO ಮತ್ತು ಶಟರ್ ಸ್ಪೀಡ್. ಈ ISOಲ್ಲಿ ಏನಿದೆ ಅಂದರೆ ತುಂಬಾ ಜಾಸ್ತಿ ಇದೆ. ನೀವು ಮಿನಿಮಮ್ ಅಂತ ಹೇಳಿದ್ರೆ ಒಂದು 200 ಇಕ್ಕಿ. ಅದರಿಂದ ನಿಮಗೆ ಒಳ್ಳೆ ಕ್ಲಾರಿಟಿ ಬರುತ್ತೆ. ಮತ್ತು ನೀವು ಶಟರ್ ಸ್ಪೀಡಲ್ಲಿ ಮ್ಯಾಕ್ಸಿಮಮ್ ಫುಲ್ ಎಲ್ಲಿ ತನಕ ಇದೆ ಲಾಸ್ಟ್ ಎಂಡ್ ತನಕ 8 ಇಕ್ಬಿಡಿ ಸಾಕು. ಅದಾದಮೇಲೆ ನೀವು ನೋಡ್ತಾ ಇದ್ದೀರಲ್ಲ ಆ ರೀತಿ. ಇವಾಗ ISOನ ನೀವು ತುಂಬ ಜಾಸ್ತಿ ಇಕ್ಕಿದ್ರೆ ಜಾಸ್ತಿ ಬ್ರೈಟ್ನೆಸ್ ಬರುತ್ತೆ ಮತ್ತು ನಾಯ್ಸ್ ಬರುತ್ತೆ. ಅದರಿಂದ ನೀವೇನು ಮಾಡಬೇಕಂತ ಹೇಳಿದ್ರೆ ಮಿನಿಮಮ್ 200 ಡಿಗ್ರಿ ಸಾಕು. ನೋಡಿ, ಫೋಟೋ ಕ್ಲಿಕ್ ಮಾಡ್ತೀನಿ ಯಾವ ರೀತಿ ಬರುತ್ತೆ ಅಂತ. ಫೋಟೋ ಕ್ಲಿಕ್ ಆಯಿತು. ಇವಾಗ ತೋರಿಸ್ತೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ. ಅದು ಈ ಕತ್ಲಲ್ಲಿ ಕೂಡ ಎಷ್ಟು ಡಾರ್ಕ್ ಆಗಿ ಬಂದಿದೆ ಅಂತ ಹೇಳಿದ್ರೆ ತುಂಬ ಕ್ಲಾರಿಟಿ ಇದೆ. ನೋಡಿ, ಝೂಮ್ ಮಾಡಿ ತೋರಿಸ್ತೀನಿ, ಒಂಚೂರು ನಾಯ್ಸ್ ಇಲ್ಲ, ಎಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಾ ಇದೆ. ನೀವೇ ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವೇನಾದರೂ ಆಚೆ ಹೋದರೆ DSLR ಕ್ಯಾಮ್ರಾ ಇರಲ್ಲ, ಅವಾಗ ಸಿಂಪಲ್ಲಾಗಿ ಫೋನಲ್ಲೇ ಯಾವ ಥರ ಫೋಟೋ ಕ್ಲಿಕ್ ಮಾಡೋದು ಅಂತ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನೋಡಿ ಕಲ್ತ್ಕೊಬೋದು ನೀವು. ಇದರಿಂದ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಇದರಿಂದ ನಿಮ್ಮ ಹತ್ರ DSLR ಕ್ಯಾಮ್ರಾ ಇಲ್ಲ ಅನ್ನೋ ಕೊರತೆನೇ ಬರಲ್ಲ. ನೋಡ್ಬೋದು ನೀವು ಬ್ಯಾಕ್ ಸೈಡಲ್ಲಿ ಎಷ್ಟು ಕತ್ಲೆ ಇದೆ ಅಂತ. ಈ ಕತ್ಲೆಯಲ್ಲಿ ಕೂಡ ಎಷ್ಟು ಚೆನ್ನಾಗಿ ಫೋಟೋ ಬಂದಿದೆ ಅಂತ ನೋಡ್ಬೋದು ನೀವು. ಇನ್ನೊಂದು ಫೋಟೋ ಕ್ಲಿಕ್ ಮಾಡ್ತೀನಿ ನೋಡಿ. ಸ್ವಲ್ಪ ISನ ಸ್ವಲ್ಪ ಜಾಸ್ತಿ ಇಕ್ತೀನಿ, ಒಂದು 320. ಯಾಕಂದರೆ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಕತ್ಲೆ ಜಾಸ್ತಿ ಇದೆ ಅದರಿಂದ. ಮತ್ತು ಶಟರ್ ಸ್ಪೀಡ್ನ ಸ್ವಲ್ಪ ಎಷ್ಟಿತ್ತು ಮ್ಯಾಕ್ಸ್ ಅಷ್ಟೇ ಇಕ್ಬಿಡ್ತೀನಿ. ನೋಡಿ, ಇವಾಗ ಇನ್ನೊಂದು ಫೋಟೋ ಕ್ಲಿಕ್ ಮಾಡ್ತೀನಿ ಯಾವ ರೀತಿ ಬರುತ್ತೆ ಅಂತ ನೋಡುವ. ಫೋಟೋ ಕ್ಲಿಕ್ ಆಯಿತು. ನೋಡ್ಬೋದು ನೀವು. ಸಾರಿ, ಇದು ಕ್ಯಾಮ್ರಾ ಪ್ರಾಬ್ಲಮಿಂದ ಒಂಚೂರು ಜಾಸ್ತಿ ಬ್ರೈಟ್ನೆಸ್ ಜಾಸ್ತಿ ಆಗಿಬಿಟ್ಟಿದೆ. ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ. ಹಾಗೆ ನೋಡಿ ಬ್ಯಾಕ್ ಸೈಡಲ್ಲಿ ಎಷ್ಟು ಕತ್ಲೆ ಇದೆ ಅಂತ. ನೋಡಿ, ಇದೇ ಫೋಟೋನ ಮತ್ತೆ ನಾನು ಡಿಸ್ಪ್ಲೇ ಮಾಡ್ತೀನಿ ಯಾವ ರೀತಿ ಬಂದಿದೆ ಅಂತ ನೋಡ್ಬೋದು ನೀವು. ನೋಡಿ ಎಷ್ಟು ಕ್ಲಾರಿಟಿಯಾಗಿ ಬಂದಿದೆ. ಸೇಮ್ ಡೇ ಟೈಮಲ್ಲಿ ಯಾವ ಥರ ಬರುತ್ತೋ ಅದೇ ಥರ ಬಂದಿದೆ. ಒಂದು ಲಾಸ್ಟ್ ಇಮೇಜ್. ಇದರಲ್ಲಿ ಮಾಮೂಲಿ ISO 200 ಇಕ್ಕಿದ್ದೀವಿ, ಶಟರ್ ಸ್ಪೀಡ್ 8 ಸೆಕೆಂಡ್ಸ್. ಫೋಟೋ ಕ್ಲಿಕ್ ಮಾಡೋಣ. ಫೋಟೋ ಕ್ಲಿಕ್ ಆಯಿತು. ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ. ನೋಡಿ, ಇದರಲ್ಲಿ ಒಂದೊಂದು ಚಿಕ್ಕ ಫೋರ್ ಕೂಡ ಕಾಣಿಸ್ತಿದೆ. ನೋಡಿ, ಸೇಮ್ ಫೋಟೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಮತ್ತು ಈ ವಿಡಿಯೋ ನಿಮ್ಗೇನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ.